ನನ್ನ ಸ್ಟ್ರೆಂತ್ 140 ನಾನು ಸಿಎಂ ಜೊತೆಗೆ ನಿಂತ್ಕೊಳ್ತೀನಿ ಎಂದ ಡಿಕೆ. ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದ್ವೇಷ ಭಾಷಣ ಕದನ, ಕಾರಜೋಳ ಪ್ರದೀಪ್ ನಡುವೆ ಬಜೆಟ್ ಬಡಿದಾಟ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ನಂಬರ್ ಮುಖ್ಯವಲ್ಲ, ಒಬ್ಬ ಇದ್ರೆ ಸಾಕು, ಕಾಲವೇ ಉತ್ತರ ಕೊಡುತ್ತೆ ಎಂಬ ಡಿಕೆ ಮಾತುಗಳು ಸದನದಲ್ಲೇ ಭಾರಿ ಸಂಚಲನ ಮೂಡಿಸಿತ್ತು. ಈ ವೇಳೆ ಗರಂ ಆದ ಸಂತೋಷ್ ಲಾಡ್ ಅಂತ ಕ್ಯಾರೆಕ್ಟರ್ ನಾನಲ್ಲ ಅಂದಾಗ ಗದ್ದಲ ಉಂಟಾಯಿತು. ಗದ್ದಲದ ಮಧ್ಯೆ ಎದ್ದು ನಿಂತು ಮಾತನಾಡಿದ ಡಿಕೆ, ನನ್ನ ಸ್ಟ್ರೆಂತ್ 140, ನಾನು ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಳ್ತೀನಿ ಅಂದ್ರು. ಗೊಂದಲವೇ ಬೇಡ ಅಂತ ಹೇಳಿದ್ರು. ನನ್ನ ಸ್ಟ್ರೆಂತ್ 139 ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲ ತರದಲ್ಲೂ ನಿಂತ್ಕೊಳ್ತಾರೆ. ಡಿಕೆ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟ ವಿಪಕ್ಷ ನಾಯಕ ಅಶೋಕ್, ಇದೇನು ವೈರಾಗ್ಯದ ಮಾತಾ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲ, ವಾಸ್ತವದ ಮಾತು ಅಂತ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ರು. ಇಷ್ಟೆಲ್ಲ ಆದ್ಮೇಲೂ ಡಿಕೆ ಶಿವಕುಮಾರ್ ಹೇಳಿದ್ದು ನನಗೆ ಒಂಚೂರು ಅರ್ಥವೇ ಆಗ್ಲಿಲ್ಲ ಅಂತ ಅಶೋಕ್ ಮತ್ತೆ ಕೆಣಕಲು ಹೋದಾಗ, ನಿನಗೆ ಏನೂ ಅರ್ಥ ಆಗಲ್ಲ, ಕೂತ್ಕೋ ಅಂತ ಸಿಎಂ ಪವರ್ ಶೇರಿಂಗ್ ಚರ್ಚೆಯನ್ನ ಮುಗಿಸಿದ್ರು. ಡಿಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂತ ಮಾತುಗಳನ್ನೇ ಹೇಳಿದ್ದಾರೆ. ಸರ್, ಅವ್ರು ಹೇಳಿದ್ದು ನನಗೊಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಆರೋಪದ ವಿಚಾರ ಭಾರಿ ಗದ್ದಲ ಸೃಷ್ಟಿಸಿತು. ಸಚಿವ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಈ ವೇಳೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದ್ವೇಷ ಭಾಷಣ ತಡೆ ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು. 28 ಅಂಶಗಳನ್ನ ಪ್ರಶ್ನೆ ಮಾಡಿ ಅದನ್ನ ರಾಷ್ಟ್ರಪತಿಗೆ ಕಳಿಸಿದ್ದಾರೆ. ರಾಷ್ಟ್ರಪತಿಗಳು ಅಬ್ಸರ್ವೇಷನ್ಗೆ ವಾಪಸ್ ಕಳಿಸ್ತಾರ ನೋಡ್ಬೇಕು. ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಹಾಗಂತ ಏನ್ ಬೇಕಾದ್ರೂ ಮಾತನಾಡುವುದು ತಪ್ಪು ಅಂತ ಪರಮೇಶ್ವರ್ ಹೇಳಿದ್ರು. ಮುಂದೆ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ. ಮತ್ತೆ ಅದಕ್ಕೆ ಬರ್ತದೆ, ಮತ್ತೆ ಪ್ರೊಸೀಜರಲ್ಲಿ ಅದೇನು ಮಾಡಬೇಕು ಮಾಡಿ. ದ್ವೇಷ ಭಾಷಣ ತಡೆ ಬಿಲ್ಗೆ ಸಹಿ ಹಾಕದ ರಾಜ್ಯಪಾಲರ ನಡೆಯನ್ನ ಬಿಜೆಪಿ ಸ್ವಾಗತಿಸಿದೆ. ಆದ್ರೆ ಸಚಿವ ಸಂತೋಷ್ ಲಾಡ್ ಬಿಜೆಪಿ ನಾಯಕರು ಯಾಕೆ ದ್ವೇಷ ಭಾಷಣ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಯ್ದೆ ಏನಿದೆ, ವಿರೋಧ ಪಕ್ಷವನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಇದು ತಂದಿರತಕ್ಕಂತ ಕಾಯ್ದೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಯುಜಿಸಿನಲ್ಲಿ ತಂದ್ರಲ್ಲ ಇವತ್ತು ಬಿಲ್ಲು, ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಬಿಜೆಪಿಯನ್ನ ದ್ವೇಷ ಭಾಷಣದ ಪಿತಾಮಹ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಸಂಸದ ಗೋವಿಂದ ಕಾರಜೋಳ್ ಒಂದು ಸಂಘಟನೆಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಎಂಬಿ ಪಾಟೀಲ್, ಬಿಜೆಪಿ ಹೇಳಿದಂತೆ ರಾಜ್ಯಪಾಲರು ಕೇಳ್ತಾರೆ ಅಂತ ಕಾಲೆಳೆದ್ರು. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ಯಾವುದೋ ಒಂದು ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಕಾನೂನುಗಳ ರಚನೆ ಮಾಡ್ತಕ್ಕಂಥದ್ದು ಸಾಧು ಅಲ್ಲ. ರಾಜ್ಯಪಾಲರು, ಕೇಂದ್ರ ಸರ್ಕಾರ, ಬಿಜೆಪಿಯವರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ನಿನ್ನೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಯಾವ ಮುಖ ಇಟ್ಕೊಂಡು ಬರ್ತೀರಿ ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಬಿಜೆಪಿ ಪಕ್ಷದಲ್ಲೇ ಬುದ್ಧಿವಂತರು ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ರು. ರೈತರಿಗಾಗ್ಲಿ, ಯುವಕರಿಗಾಗ್ಲಿ, ಗ್ರಾಮೀಣಾಭಿವೃದ್ಧಿಗಾಗಿ ಏನು ಕೂಡ ಕೊಟ್ಟಿಲ್ಲ. ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣ ಅವ್ರು ಯಾವ ಮುಖ ಹೊತ್ಕೊಂಡು 4 ಜನರ ಹತ್ರ ಬರ್ತಾರೆ. ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ರೆ ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು, ಬರೇ ಬಿಜೆಪಿ ಆಫೀಸಿನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರು ಬೇರೆ ಕಡೆ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು. ಕೇಂದ್ರ ಬಜೆಟ್ ಅನ್ನ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ್ ಕೊಂಡಾಡಿದ್ದಾರೆ. ಇದೊಂದು ಸ್ವಾತಂತ್ರ್ಯ ಭಾರತದಲ್ಲಿಯೇ ಅತಿದೊಡ್ಡ ಬಜೆಟ್ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿಯವರು ನಾಲಾಯಕ್ ಎಂಪಿಗಳು ಅಂತ ಕಿಡಿಕಾರಿದ್ದಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ನಾಲಾಯಕ್ ಬಿಜೆಪಿ ಸಂಸದರು. ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ರೆ
ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೆ ಏನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ರು. ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸಿಎಂ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಮಹಾರಾಷ್ಟ್ರ ತೆರಿಗೆ ಜಾಸ್ತಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು. ಪದೇ ಪದೇ ಟೀಕೆ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಕರ್ನಾಟಕ ಜೊತೆಲೆ ಮಹಾರಾಷ್ಟ್ರ ಕೂಡ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡ್ತದೆ. ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ.